ಪ್ರಸ್ತಾವ ಪದ್ಧತಿಯ 13ನೇ ಶ್ಲೋಕದಲ್ಲಿ ದೇಶಿಕರು ತಮಗೆ ಪಾದುಕೆಯ ಮೇಲಿರುವ ಭಕ್ತಿಯಿಂದಲಷ್ಟೇ ಪಾದುಕಾ ಸಹಸ್ರವನ್ನ ರಚಿಸಲು ಸಾಧ್ಯವಾಯಿತು ಅಂತ ಹೇಳ್ತಿದ್ದಾರೆ. ಶ್ಲೋಕ ನೋಡೋಣ. ನಿಸ್ಸಂದೇಹ ನಿಜಾಪಕರ್ಷ ವಿಷಯೋತ್ಕರ್ಷೋಪಿ ಹರ್ಷೋದಯ ಪ್ರತ್ಯೂಢ ಕ್ರಮಭಕ್ತಿ ವೈಭವ ಭವದ್ ವೈಯಾತ್ಯ ವಾಚಾಲಿತಃ ರಂಗಾಧೀಶ ಪದತ್ರ ವರ್ಣನ ಕೃತಾರಂಭೈರ್ನಿಗುಂಭೈರ್ಗಿರಾಂ ನರ್ಮಾಸ್ವಾದಿಷು ವೆಂಕಟೇಶ್ವರ ಕವಿರ್ ನಾಸೀರಮಾಸೀದತಿ. ನಿಸ್ಸಂದೇಹ ನಿಜಂ ಅಪಕರ್ಷ, ಸಂದೇಹವಿಲ್ಲದಿರುವ ತನ್ನದಾದ ಸಹನೆಯೇನು, ವಿಷಯ ಉತ್ಕರ್ಷಮಪಿ, ಸ್ತೋತ್ರ ಮಾಡಬೇಕಾದ ಪಾದುಕೆಯ ಉನ್ನತವಾದ ಮಹಿಮೆಯೇನು, ಇವುಗಳನ್ನು ಪಡೆದಿದ್ದರೂ ಹರ್ಷೋದಯ, ಸಂತೋಷದಿಂದ ಹುಟ್ಟಿದಂತಹ ಪ್ರತ್ಯೂಢ ಕ್ರಮಭಕ್ತಿ, ಹೋಗಲಾಡಿಸಲ್ಪಟ್ಟಿರುವ ಎಲ್ಲೆಯಲ್ಲಿರುವ ಭಕ್ತಿಯ ವೈಭವ ಭವತ್, ಹಿರಿಮೆಯಿಂದ ಉಂಟಾಗಿರುವ ವೈಯಾತ್ಯ, ಧೈರ್ಯದಿಂದ ವಾಚಾಲಿತಃ, ನಿಂದಿಸುವಂತಹ ಅಧಿಕ ಮಾತುಗಳನ್ನು ಹೇಳುವವನಾಗಿ ಮಾಡಲ್ಪಟ್ಟಿರುವ ವೆಂಕಟೇಶ್ವರ ಕವಿ, ವೆಂಕಟೇಶ್ವರ ಎಂಬ ಹೆಸರಿನ ಕವಿಯಾದವರು ರಂಗಾಧೀಶ ಪದತ್ರ ವರ್ಣನ, ಶ್ರೀರಂಗನಾಥನ ಪಾದಗಳನ್ನು ಕಾಪಾಡುವ ಪಾದುಕೆಗಳನ್ನು ಸ್ತೋತ್ರ ಮಾಡುವುದರಲ್ಲಿ ಕೃತಾರಂಭೆ, ಮಾಡಿರುವ ಪ್ರಯತ್ನದಿಂದ ಕೂಡಿದ ಗಿರಾಂ, ಮಾತುಗಳ ನಿಗುಂಬೈ, ಜೋಡಣೆಗಳಿಂದ ನರ್ಮಾಸ್ವಾದಿಷು, ಆಟವಾಡುವವರಲ್ಲಿ ನಾಸೀರಂ, ಪ್ರಥಮ ಸ್ಥಾನವನ್ನು ಆಸೀದತಿ, ಪಡೆಯುತ್ತಾರೆ ಅಂತ ಹೇಳ್ತಿದ್ದಾರೆ. ಈ ಹಿಂದೆ ದೇಶಿಕರು ತಮ್ಮ 7ನೇ ಶ್ಲೋಕದಲ್ಲಿ ತಾವು ಸ್ವಲ್ಪ ಭಯಪಟ್ಟಿರುವುದನ್ನು ಹೇಳ್ಕೊಂಡಿದ್ದಾರೆ. ಪಾದುಕೆಯನ್ನು ಸ್ತೋತ್ರ ಮಾಡಲು ಆರಂಭಿಸಿದಾಗ ಇದ್ದ ಭಯ ಈಗ ಮಾಯ ಆಗಿದೆ. ಆ ಭಯ ಹೋಗೋದಕ್ಕೆ ಕಾರಣ ಪಾದುಕೆಯ ವಿಷಯದಲ್ಲಿ ಅವರಿಗಿರುವ ಭಕ್ತಿ ಹಾಗೂ ಆ ಭಕ್ತಿಯಿಂದ ಉಂಟಾದ ಸಂತೋಷ. ನಾನು ಅಲ್ಪನೆಂದು, ಪಾದುಕೆ ಬಹು ಹಿರಿಮೆ ಉಳ್ಳದ್ದೆಂದು ನಿಶ್ಚಯವಾಗಿದೆ. ಆದರೂ ಪಾದುಕೆಯ ಮೇಲಿನ ಭಕ್ತಿಯಿಂದ ಮನಸ್ಸಿಗೆ ಸಂತೋಷವಾಗಿ ಹೆಚ್ಚು ಹೆಚ್ಚು ಮಾತನಾಡುವ, ಆಟವಾಡುವವರಲ್ಲಿ ನಾನು ಮೊದಲಿಗನಾಗಿದ್ದೇನೆ ಅಂತ ಹೇಳ್ತಾರೆ. ಹಿಂದೆ 10ನೇ ಶ್ಲೋಕದಲ್ಲಿ ನಿನ್ನ ಬಗ್ಗೆ ಬಡಬಡಿಸುತ್ತಿದ್ದೇನೆ ಅಂತ ಹೇಳಿದರು. ಇಲ್ಲಿ ಮತ್ತೆ ಮಾತನಾಡುವ, ಆಟ ಆಡುವವರಲ್ಲಿ ನಾನು ಮೊದಲಿಗ ಅಂತ ಹೇಳ್ತಿದ್ದಾರೆ. ಇದೆಲ್ಲ ದೇಶಿಕರ ನೈತ್ಯಾನುಸಂಧಾನಕ್ಕೆ ಸಾಕ್ಷಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.